ಕೃಪಾನಿಧಿ ಕಾಲೇಜು ಕೇಂದ್ರದಲ್ಲಿ ಜನಿವಾರ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಂತಹ ಜನಿವಾರ ತೆಗೆಸಿದಂತಹ ಕೇಸ್ ನಿಜಕ್ಕೂ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿದ್ರು. ಈಗ ತಿರುವು ಮೇಲೆ ತಿರುವನ್ನ ಪಡೆದುಕೊಳ್ತಾ ಇದೆ. ಬಿಜೆಪಿಯಿಂದ ಪೋಷಕರ ಜೊತೆ ಸೇರಿ ಪೊಲೀಸ್ ಕಮಿಷನರ್ಗೆ ಏನ್ ದೂರನ್ನ ಕೊಟ್ಟಿದ್ರಲ್ಲ, ಈ ಪ್ರಕರಣದ ಬೆನ್ನಲ್ಲೇ ಈಗಾಗಲೇ 3 ಸಿಬ್ಬಂದಿಗಳನ್ನ ಅಮಾನತುಗೊಳಿಸಿ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ. 3 ಸಿಬ್ಬಂದಿ ಅಮಾನತುಗೊಳಿಸಿದ್ದಾರೆ ಕೃಪಾನಿಧಿ ಕಾಲೇಜಿನ ಆಡಳಿತ ಮಂಡಳಿ. ಶಿಕ್ಷಣ ಸಚಿವರ ಸೂಚನೆ ಮೇರೆಗೆ ಕಾಲೇಜು ಆಡಳಿತ ಮಂಡಳಿ ಈ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿದೆ. ತನಿಖೆಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರಿಂದ ಡಿಸಿಗೆ ಪತ್ರವನ್ನು ಬರೆದಿದ್ರು. ಕೆಇಎ ಪತ್ರದ ಬೆನ್ನಲ್ಲೇ ಅಪರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಆ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. 2 ದಿನಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿ ಸಮಿತಿಗೆ ಬೆಂಗಳೂರು ಡಿಸಿ ಸೂಚನೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ 3 ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ. ಏಪ್ರಿಲ್ 2026ರಲ್ಲಿ ಬೆಂಗಳೂರಿನ ಮಡಿವಾಳದ ಕೃಪಾನಿಧಿ ಕಾಲೇಜು ಈ ಪರೀಕ್ಷಾ ಕೇಂದ್ರದಲ್ಲಿ ಸಿಇಟಿ ಪರೀಕ್ಷೆಗೆ ಬರೆಯಕ್ಕಂತ ಬಂದಿದ್ರು. ಆ ಸಂದರ್ಭದಲ್ಲಿ ಜನಿವಾರ ಹಾಕೊಂಡಿದ್ರಂತೆ. ಆ ಜನಿವಾರ ಬಿಚ್ಚಿಟ್ಟು ಬನ್ನಿ ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿಗಳು ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಸೊ ಆ ಒಂದು ವಿಚಾರ ಏನಿದೆ ವಿವಾದಕ್ಕೀಡಾಗಿತ್ತು. ವಿದ್ಯಾರ್ಥಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ, ಪರೀಕ್ಷಾ ಮೇಲ್ವಿಚಾರಕರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಸೊ ಏನಾಯ್ತು ಅವತ್ತಿನ ದಿನ ಅಂತ ಹೇಳಿ ವರದಿ ಕೊಡಿ ಅಂತ ಹೇಳಿ ಕೇಳಿದ್ರು. ಸೊ ಈಗಾಗಲೇ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರ ತೆಗೆಸಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸರಿಂದ ಈಗಾಗಲೇ 3ರನ್ನ ಬಂಧಿಸಲಾಗಿದೆ, ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೋಡಿ. ಸರಿತಾ ಗಿರಿಜಮ್ಮ ಅನ್ನುವಂತಹ ಆರೋಪಿಗಳು, ಇವರು ಬಂಧಿತ ಆರೋಪಿಗಳು. ಸುಧಾಕರ್, ಕೇಂದ್ರದ ಉಸ್ತುವಾರಿಯಾಗಿರುವಂತಹ ಸುಧಾಕರ್ ಮತ್ತೆ ಇವರು 3 ಕೂಡ ಬಂಧಿತ ಆರೋಪಿಗಳು. ವಿದ್ಯಾರ್ಥಿ ದೂರಿನನ್ವಯ ಈಗಾಗಲೇ BNS 299, 302, ರೆಡ್ ವಿತ್ 3 and 5 ಅಡಿಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಕೃಪಾನಿಧಿ ಕಾಲೇಜಿನಲ್ಲಿ ಈ 3 ವಿದ್ಯಾರ್ಥಿಗಳು ಜನಿವಾರವನ್ನ ಧರಿಸ್ಕೊಂಡು ಬಂದಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅದನ್ನ ಬಿಚ್ಚಿಟ್ಟು ಬನ್ನಿ ಅಂತ ಹೇಳಿ ಇವರೇನು ವಾರ್ನಿಂಗ್ ಕೊಟ್ಟಿದ್ರಲ್ಲ, ಆ ವಿದ್ಯಾರ್ಥಿಗಳು ಹೋಗಿ ದೂರನ್ನ ಕೊಡ್ತಾರೆ. ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಖಂಡಿತವಾಗ್ಲೂ ಇದು ಭಾವನೆಗಳಿಗೆ ಧಕ್ಕೆ ತರುವಂತಹ ವಿಚಾರ. ಇದು ಧಾರ್ಮಿಕ ಭಾವನೆಗಳಿಗೆ. ಪರೀಕ್ಷೆ ಬರಿಬೇಡಿ ನೀವು. ಒಂದ್ ವೇಳೆ ನೀವು ಏನಾದ್ರೂ ಪರೀಕ್ಷೆ ಬರಿಬೇಕು ಅಂತಂದ್ರೆ ಆ ಜನಿವಾರವನ್ನ ಕಳ್ಚಿಟ್ಟು ಬನ್ನಿ ಅಂತ ಹೇಳಿ, ಇಲ್ಲ ಮನೆಗೆ ಹೋಗಿ ಅಂತ ಹೇಳಿ ಬೆದರಿಸಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳು ಆ ಜನಿವಾರವನ್ನ ತೆಗೆದು ಮತ್ತೆ ಎಕ್ಸಾಮ್ ಅನ್ನ ಕೂಡ ಬರೀತಾರೆ. ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಟ್ಟಿತ್ತು. ಹೀಗಾಗಿ ಆ ಒಂದು ಜಾಗಕ್ಕೆ ನಾವು ಗಮನಿಸ್ತಾ ಇದೀವಿ. ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಹಾಗೆ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಆಗಮಿಸಿದ್ರು. ಆ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ರು. ಈ ಶಾಲೆಯಲ್ಲಿ ಅಥವಾ ಈ ಕಾಲೇಜಿನಲ್ಲಿ ಇದೇ ರೀತಿಯಾಗಿ ಮಾಡಬಾರದು ಅನ್ನುವಂತ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅನ್ನುವಂತ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು. ಈಗ ಪ್ರಕರಣದ ಬೆನ್ನಲ್ಲೇ 3 ಆರೋಪಿಗಳನ್ನ 3 ಸಿಬ್ಬಂದಿಗಳನ್ನ ಅಮಾನತುಗೊಳಿಸಿ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಸಿಇಟಿ ಪ್ರವೇಶಕ್ಕೆ ಈ ರೀತಿಯಾಗಿ ನಿರ್ಬಂಧವನ್ನ ಹೇರಲಾಗಿತ್ತು. ಇವರಿಗೆ ಎಕ್ಸಾಮ್ ಬರಿಬೇಕು ಅಂತಂದ್ರೆ ನೀವು ಜನಿವಾರವನ್ನ ಬಿಚ್ಚಿಟ್ಟು ಬಂದ್ಬಿಡಿ ಅಂತ ಹೇಳಿ. ಅದರಲ್ಲೇನು ಕಾಪಿ ಚೀಟಿ ತರಕಾಗತ್ತಾ ಜನಿವಾರ ಹಾಕೊಂಡು ಬಂದ್ರೆ? ಈಗಾಗಲೇ ತನಿಖೆಯನ್ನು ಮುಂದುವರೆಸಿದ್ದಾರೆ. 3 ಸಿಬ್ಬಂದಿಗಳನ್ನ ಬಂಧಿಸಿದ್ದಾರೆ. ನಿಜಕ್ಕೂ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೀವಿ ಒಂದು ಪ್ರಕರಣ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಜಕ್ಕೂ ಈ ಜನಿವಾರ ಕೇಸ್ ಏನಿದೆ ದಿನ ದಿನಕ್ಕೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇರುವಂತದ್ದು. ಈಗ 3ರನ್ನ ಬಂಧಿಸಿದ್ದಾರೆ. ತನಿಖೆ ಅಂತ ಯಾವ ರೀತಿ ಸಾಗ್ತಾ ಇದೆ ವಿನುತಾ? ಒಂದು ಸಿಇಟಿ ಪರೀಕ್ಷೆಯ ವೇಳೆ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶವನ್ನು ಕಲ್ಪಿಸಿದಂತಹ ಆರೋಪದ ಮೇರೆಗೆ ಇದೀಗ ನಗರದ ಮಡಿವಾಳ ಖಾಸಗಿ ಕಾಲೇಜಿನ 3 ಸಿಬ್ಬಂದಿಗಳನ್ನ ಕೂಡ ಅಮಾನತು ಮಾಡಲಾಗಿರುವುದು. ಇವರು ಒಂದು ಪರೀಕ್ಷೆಯ ವೇಳೆ ವಸ್ತ್ರ ಸಂಹಿತೆಯ ನೆಪದಲ್ಲಿ ಜನಿವಾರವನ್ನ ತೆಗೆಸಿದಂತಹ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕಾಲೇಜಿನ ಒಂದು ಆಡಳಿತ ಮಂಡಳಿಯ ವಿರುದ್ಧ ಈ ಒಂದು ಕ್ರಮವನ್ನ ಜರುಗಿಸಿರುವಂತದ್ದು. ಏನು ಏಪ್ರಿಲ್ 23 ಮತ್ತು 24 ಸಿಇಟಿ ಪರೀಕ್ಷೆಗಳನ್ನ ನಡೆಸಲಾಗಿತ್ತು. ಅದರಲ್ಲಿ ಏಪ್ರಿಲ್ 23ರಂದು ನಡೆಸಿದಂತಹ ಒಂದು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಷಯಗಳ ಒಂದು
ಪರೀಕ್ಷೆಯ ವೇಳೆ ಕೋರ್ಮಂಗಲದ ಖಾಸಗಿ ಪದವಿ ಪೂರ್ವ ಕಾಲೇಜಿನ ಒಂದು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಅದರಲ್ಲಿ ಕೂಡ 5 ವಿದ್ಯಾರ್ಥಿಗಳ ಒಂದು ಜನಿವಾರವನ್ನ ತೆಗೆಸಿ ತದನಂತರದಲ್ಲಿ ಪ್ರವೇಶವನ್ನ ಕಲ್ಪಿಸಲಾಗಿತ್ತು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಆನಂದ್ ಸುಧೀರ್ ರಾವ್ ಎನ್ನುವಂತಹ ವಿದ್ಯಾರ್ಥಿ ಸೇರಿದಂತೆ 5 ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಒಂದು ಜನಿವಾರವನ್ನ ತೆಗೆಸಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಇದೀಗ ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾದ ಬೆನ್ನಲ್ಲೇ ಉನ್ನತ ಶಿಕ್ಷಣ ಸಚಿವರಾದಂತಹ ಯಾರು ನಮ್ಮ ಸುಧಾಕರ್ ಸರ್ ಅವರು ಒಂದು ಅಲ್ಲಿನ ಕಾಲೇಜಿನ ಸಿಬ್ಬಂದಿ ಆಗಿರುವಂತಹ ಡಿ ಸುಧಾಕರ್ ಆಗಿರ್ಬೋದು, ಆರ್ ಸರಿತಾ ಮತ್ತೆ ಗಿರಿಜಮ್ಮ ಎನ್ನುವಂತಹ 3 ಸಿಬ್ಬಂದಿಗಳನ್ನು ಕೂಡ ವಿಚಾರಣೆಯನ್ನ ಒಳಪಡಿಸಿ ಇದೀಗ ಕಾಲೇಜು ಮಂಡಳಿಯಿಂದ ಅಮಾನತನ್ನ ಕೂಡ ಮಾಡಿರುವಂತದ್ದು. ದೀಪಾ, ಈ ಬಗ್ಗೆ ಒಂದು ಶಿಕ್ಷಣ ಸಚಿವರು ಕೂಡ ನಿನ್ನೆ ಮಾತನಾಡಿದ್ರು. ಅಂದ್ರೆ ಈ ರೀತಿಯ ಘಟನೆಗಳು ನನ್ನ ಗಮನಕ್ಕೆ ಬಂದಿಲ್ಲ, ಘಟನೆಗಳು ಗಮನಕ್ಕೆ ಬಂದಿದೆ ಆದ್ರೆ ತಕ್ಷಣವೇ ನಾನು ಒಂದು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿ ತದನಂತರದಲ್ಲಿ ಒಂದ್ ರೀತಿ ಅವ್ರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತೀನಿ ಎನ್ನುವಂಥದ್ದನ್ನ ಹೇಳಿದ್ರು. ಅದರ ಪ್ರಕಾರ ಇದೀಗ 3 ಸಿಬ್ಬಂದಿಗಳನ್ನ ಅಂದ್ರೆ ಆ ಕಾಲೇಜಿನ ಸಿಬ್ಬಂದಿಗಳನ್ನ ಅಮಾನತು ಮಾಡಿರುವಂತದ್ದು. ದೀಪಾ, ಎಸ್ ವಿನೋದ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.